ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಹೊಸ ನೋಟಿಫಿಕೇಷನ್ ಬಗ್ಗೆ ತಿಳಿಸ್ಕೊಡೋಣ ಅಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಆ ಉದ್ಯೋಗ ಮಾಹಿತಿ ಎಲ್ಲಿಯಪ್ಪ ಅಂತ ಹೇಳೋದಾದರೆ, ಸುಪ್ರೀಂ ಕೋರ್ಟ್ನಲ್ಲಿ ಖಾಲಿ ಇರುವ 241 ಕಿರಿಯ ಕೋರ್ಟ್ ಅಧಿಕಾರಿ. ಸುಪ್ರೀಂ ಕೋರ್ಟ್ ಇನ್ವೈಟ್ಸ್ ಅಪ್ಲಿಕೇಶನ್ ಫಾರ್ ಜೂನಿಯರ್ ಕೋರ್ಟ್ ಅಸಿಸ್ಟೆಂಟ್ ಜಾಬ್ಸ್ 2025 ಇದು ಹೊಸ ನೋಟಿಫಿಕೇಷನ್ನು. ಇಲ್ಲಿ ಈ ಒಂದು ಚಾನಲಲ್ಲಿ ನಾನು ಹೊಸ ನೋಟಿಫಿಕೇಷನ್ಸ್ ಬಗ್ಗೆನೇ ನಾನು ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ನೋಡಿ, ಸುಪ್ರೀಂ ಕೋರ್ಟ್ನಿಂದ ಹೊಸ ನೇಮಕಾತಿ ಪ್ರಕಟ ಹೊರಬಿದ್ದಿದೆ. ಇದು ಸುಪ್ರೀಂ ಕೋರ್ಟಿಂದ ಅಪ್ಲಿಕೇಶನ್ ಕಾಲ್ ಫಾರ್ಮ್ ಆಗಿರೋದು. ಇದರಲ್ಲಿ ಖಾಲಿ ಇರೋದು ಜೂನಿಯರ್ ಕೋರ್ಟ್ ಅಸಿಸ್ಟೆಂಟ್ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳನ್ನು ಆನ್ಲೈನ್ ಮೂಲಕ ನಾವು ಅಪ್ಲಿಕೇಶನ್ಸ್ನ ಹಾಕ್ಬೋದಾಗುತ್ತೆ ಸ್ನೇಹಿತರೆ. ಇಲ್ಲಿ ಈ ಅಪ್ಲಿಕೇಶನ್ನ ಫಿಲ್ ಮಾಡಿ ಸಬ್ಮಿಟ್ ಮಾಡುವಂತಹ ಕೊನೆಯ ದಿನಾಂಕ ಬಂದು 8/3/2025 ಒಳಗಾಗಿ ನಾವು ಅರ್ಜಿನ ಸಲ್ಲಿಸ್ಬೋದಾಗಿದೆ ಸ್ನೇಹಿತರೆ. ಇಲ್ಲಿ ನೋಡಿ, ಇದೊಂದು ಯಾವುದೇ ಒಂದು ಸುಳ್ಳು ಮಾಹಿತಿನ ನಾನು ಈ ಒಂದು ಚಾನಲಲ್ಲಿ ನಿಮಗೆ ಕೊಡ್ತಾ ಇಲ್ಲ. ನಾನು ವೆಬ್ಸೈಟಲ್ಲಿ ನೋಡಿ ನಾನು ಖಚಿತಪಡಿಸ್ಕೊಂಡೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋನ ನೀವು ಕೊನೆ ತನಕ ಸ್ಕಿಪ್ ಮಾಡ್ದಿರ ನೋಡಿ. ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂಬರುವ ಎಲ್ಲ ನೋಟಿಫಿಕೇಷನ್ಗಳನ್ನು ನಾನು ನಿಮಗೆ ಹಂಚ್ಕೊಳ್ತೀನಿ ಸ್ನೇಹಿತರೆ. ನೋಡಿ, ಇದು ಭಾರತೀಯ ಸರ್ವೋಚ್ಚ ನ್ಯಾಯಾಲಯದಿಂದ ಒಂದು ಹೊಸ ನೋಟಿಫಿಕೇಷನ್ ಆಗಿರುವಂಥದ್ದು. ಇದರದ್ದು ವಿವರ, ಹುದ್ದೆಗಳ ವಿವರ, ಅರ್ಹತೆಗಳು, ವಯೋಮಿತಿ, ಆಯ್ಕೆ ವಿಧಾನ, ಅರ್ಜಿ ಶುಲ್ಕ, ಅರ್ಜಿ ಸಲ್ಲಿಸುವ ವಿಧಾನ ಇನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ವೆಬ್ಸೈಟೂ ಸಹ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ನೇಮಕಾತಿ ಎಷ್ಟು ನೋಟಿಫಿಕೇಷನ್ ಆಗಿದೆ, ಎಷ್ಟು ನಂಬರ್ ಹುದ್ದೆಗಳು ಖಾಲಿ ಇದೆ ಅನ್ನೋದಾದರೆ, ಸರ್ಕಾರಿ ಸಂಸ್ಥೆ ಇದೊಂದು, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಹುದ್ದೆಗಳ ಹೆಸರು ಕಿರಿಯ ಕೋರ್ಟ್ ಅಧಿಕಾರಿ. ಹುದ್ದೆಗಳ ಸಂಖ್ಯೆ ಬಂದು 241. ಕೆಲಸದ ಸ್ಥಳ ಬಂದು ಇದು ದೆಹಲಿಯಲ್ಲಿರುತ್ತೆ ಸ್ನೇಹಿತರೆ. ವೇತನ ಬಂದು ಸ್ಯಾಲ್ರಿ, ಮೂಲ ವೇತನ ರು 35,400ರಿಂದ ಹಿಡಿದು 72,040 ರೂಪಾಯಿವರೆಗೂ ಇರುತ್ತೆ. ಇದ್ರ ಜೊತೆಗೆ ನಿಮಗೆ DA HRA ಸೌಲಭ್ಯಗಳು ಸಹ ಇರುತ್ತೆ ಸ್ನೇಹಿತರೆ. ಏಜ್ ಲಿಮಿಟ್ ನೋಡೋದಾದರೆ 8/3/2025ಕ್ಕೆ ನಿಗದಿಪಡಿಸಿದಂತೆ ವಯೋಮಿತಿ ಬಂದು 18 ವರ್ಷ ಆಗಿರಬೇಕು. ಗರಿಷ್ಠ ವಯೋಮಿತಿ ಬಂದು 30 ವರ್ಷ. ಇದರಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ 5 ವರ್ಷಗಳ ಒಂದು ಸಡಿಲಿಕೆ ಇರುತ್ತೆ. ಮತ್ತು OBC ಇರುವಂತಹ ಅಭ್ಯರ್ಥಿಗಳಿಗೆ 3 ವರ್ಷ ಸಡಿಲಿಕೆ ಇರುತ್ತೆ ಸ್ನೇಹಿತರೆ. ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡಿದ್ರೆ, ಶೈಕ್ಷಣಿಕ ಅರ್ಹತೆಗಳನ್ನು ನೋಡೋದಾದರೆ, ಯಾವುದೇ ಒಂದು ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಯಾವುದೇ ವಿಷಯದ ಪದವಿಯಲ್ಲಿ ವಿದ್ಯಾರ್ಥಿಯನ್ನು ಹೊಂದಿರಬೇಕಾಗುತ್ತೆ. ಕಂಪ್ಯೂಟರ್ನಲ್ಲಿ ಕನಿಷ್ಠ 35 ಅಕ್ಷರಗಳು, ಪದಗಳನ್ನು ನೀವು ವರ್ಡ್ಸ್ ಪರ್ ಮಿನಿಟ್ಗೆ ನೀವು ಟೈಪಿಂಗ್ ಸ್ಪೀಡನ್ನು ಹೊಂದಿರಬೇಕಾಗುತ್ತೆ. ಕಂಪ್ಯೂಟರ್ ನಾಲೆಜ್ ಇರಬೇಕು ಸ್ನೇಹಿತರೆ. ಅರ್ಜಿ ಶುಲ್ಕ ನೋಡೋದಾದರೆ 1,000 ರೂಪಾಯಿ ಇರುತ್ತೆ ಜನರಲ್ ಕ್ಯಾಟಗರಿಯವ್ರಿಗೆ ಮತ್ತು OBCನವ್ರಿಗೆ. SC ST ಮತ್ತು PWD ಫೀಮೇಲ್ ಅಭ್ಯರ್ಥಿಗಳಿಗೆ ಬರೀ 250 ರೂಪಾಯಿ ನಾವು ಅರ್ಜಿ ಶುಲ್ಕನ ಪಾವತಿಸಬೇಕಾಗುತ್ತೆ. ಆಯ್ಕೆ ವಿಧಾನ ಬಂದು ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆ CBT ಮೆಥಡ್ ಇರುತ್ತೆ. ಆಮೇಲೆ ಸ್ಕಿಲ್ ಟೆಸ್ಟ್ ಇರುತ್ತೆ. ಅದರ ಮೇಲೆ ಗಳಿಸಿದಂತಹ ಅಂಕಗಳ ಆಧಾರದ ಮೇಲೆ ಅವರು ಆಯ್ಕೆ ಮಾಡ್ತಾರೆ ಸ್ನೇಹಿತರೆ. ನಾವು ಅರ್ಜಿ ಸಲ್ಲಿಸಲು ಅಗತ್ಯವಿರುವ ದಾಖಲೆಗಳು ಯಾವುದಂದರೆ, ಶೈಕ್ಷಣಿಕ ಮೂಲ ದಾಖಲಾತಿಗಳು, ಅದರದ್ದು ಜೆರಾಕ್ಸ್ ಬೇಕಾಗುತ್ತೆ. ಮತ್ತು ಜಾತಿ, ಆದಾಯ ಪ್ರಮಾಣ ಪತ್ರ, ಅಂಗವಿಕಲ ಪ್ರಮಾಣ ಪತ್ರ, ನೀವು ಗ್ರಾಮೀಣ ಅಭ್ಯರ್ಥಿ ಆಗಿದ್ದರೆ ಅದು, ಕನ್ನಡ ವಿದ್ಯಾರ್ಥಿ ಆಗಿದ್ದರೆ ಅದು, ಮತ್ತು ಮಾಜಿ ಸೈನಿಕ, ಮತ್ತು ಇನ್ನೂ ಮುಂತಾದ ಪ್ರಮಾಣ ಪತ್ರಗಳು ಬೇಕಾಗುತ್ತೆ. ಸೇವಾ ದಾಖಲಾತಿಗಳು ಮತ್ತು ಮುಂತಾದ ಅಗತ್ಯವಿರುವ ದಾಖಲಾತಿಗಳನ್ನು ನಾವು ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ. ನಾವು ಅರ್ಜಿ ಸಲ್ಲಿಸಬೇಕಾದಂಥ ವಿಧಾನ ನಾನು ಆಲ್ರೆಡಿ ಹೇಳಿದ್ದೀನಿ. ನಿಮ್ಮ ಮೊಬೈಲ್ ನಂಬರು ಇರಬೇಕು. ಅದು
ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರು ಮತ್ತು ಇಮೇಲ್ ಐ ಡಿ ಸಹ ಇರಬೇಕು. ಇತ್ತೀಚಿನ ಭಾವಚಿತ್ರದೊಂದಿಗೆ ನೀವು ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ. ಅಲ್ಲಿ ಯಾವ ಒಂದು ಅಪ್ಲಿಕೇಶನ್ ಫೋಟೋ ಆಗಿರ್ಬೋದು ಅಥವಾ ಸಿಗ್ನೇಚರ್ ಆಗಿರ್ಬೋದು, ಇಷ್ಟು MB ಅಥವಾ KB ನೀವು ಅದನ್ನು ಸರಿಯಾಗಿ ಅಡ್ಜಸ್ಟ್ ಮಾಡಿಕೊಂಡು ಆ ಒಂದು ಇದಕ್ಕೆ ಅಪ್ಲೈ ಮಾಡಬೇಕಾಗತ್ತೆ. ಇಲ್ಲಿ ವೆಬ್ಸೈಟ್ ನೋಡೋದಾದರೆ www.sci.gov.in ವೆಬ್ಸೈಟ್ಗೆ ನೀವು ಹೋಗಿ ಅಪ್ಲೈ ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೊಬೈಲ್ ನಂಬರ್ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ, ಪಾಸ್ವರ್ಡ್ ಇರುತ್ತೆ. ಮತ್ತು ಅದೆಲ್ಲ ಆದಮೇಲೆ ಪೋರ್ಟಲ್ಗೆ ಹೋಗಿ ನೀವು ಲಾಗಿನ್ ಮಾಡಿ ಅಗತ್ಯವಿರುವಂತಹ ಅಪ್ಲಿಕೇಶನ್ನ ನೀವು ಅಲ್ಲಿ ಅಗತ್ಯ ಇರುವಂತಹ ಒಂದು ಕಡೆ ಸ್ಕ್ಯಾನ್ ಮಾಡಿ ನೀವು ಕಾಪಿಗಳನ್ನು ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಆಮೇಲೆ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಇದ್ದರೆ UPI ನೆಟ್ ಬ್ಯಾಂಕಿಂಗ್ ಮೂಲಕ ನೀವು ಅಪ್ಲಿಕೇಶನ್ನ ಸಲ್ಲಿಸ್ಬೋದು ಸ್ನೇಹಿತರೆ. ಆಮೇಲೆ ಸಲ್ಲಿಸಿದ ನಂತರ ನೀವು ಅಪ್ಲಿಕೇಶನನ್ನು ಪ್ರಿಂಟ್ ತೆಗೆದು ಇಟ್ಕೋಬೇಕು. ಯಾವಾಗ ನೀವು ಒಂದು ಎಲ್ಲ ಎಕ್ಸಾಮ್ ಆದಮೇಲೆ ನಿಮಗೆ ಎಕ್ಸಾಮೆಲ್ಲ ಬರೆದು ಏನಾದರೂ ಮೂಲ ದಾಖಲಾತಿಗಳ ಪರಿಶೀಲನೆಗೆ ಸಂದರ್ಭದಲ್ಲಿ ನೀವು ಅದನ್ನು ಹಾಜರುಪಡಿಸಬೇಕಾಗುತ್ತೆ ಸ್ನೇಹಿತರೆ. ಇಂಪಾರ್ಟೆಂಟ್ ಡೇಟ್ಸ್ ಬಂದು ಆಲ್ರೆಡಿ ಅರ್ಜಿ ಪ್ರಾರಂಭವಾಗಿದೆ. 5/2/2025 ಪ್ರಾರಂಭವಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 8/3/2025 ಸ್ನೇಹಿತರೆ. ಯಾರೆಲ್ಲ ಫಸ್ಟ್ ಟೈಮ್ ಈ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನೀವು ಸ್ಕಿಪ್ ಮಾಡಿದಿರ ಕೊನೆ ತನಕ ನೋಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ.